ಸೊ ಜಾಸ್ತಿ ಕಂಪ್ನೀಸು ಜಾವಾ ಇಲ್ಲಾಂದ್ರೆ C++ ಕನ್ಸಿಡರ್ ಮಾಡ್ತಾರೆ DSA. ಸೊ ಅದಕ್ಕಾಗಿ DSA ನೀವು C++ ಇಲ್ಲಾಂದ್ರೆ ಜಾವಾದಲ್ಲಿ ಎರಡರಲ್ಲಿ ಯಾವುದೊಂದು ಮಾಡ್ಬೋದು, ಓಕೆನಾ. ಬಟ್ ನನಗೆ ಟೈಮ್ ಸಾಕಾಗಿಲ್ಲ, ಯಾಕಂದ್ರೆ ಕೆಲವೊಬ್ರು ಲೈಕ್ ಟೈಮ್ ಮ್ಯಾನೇಜ್ ಚೆನ್ನಾಗಿ ಮಾಡ್ತಾರೆ, ಕೆಲವೊಬ್ರು ಟೈಮ್ ಮ್ಯಾನೇಜ್ ಚೆನ್ನಾಗಿ ಮಾಡಲ್ಲ. ಸೊ ನೀವೇ ಐಡೆಂಟಿಫೈ ಮಾಡಿ ಸೆಕೆಂಡ್ ಸೆಮ್ಮಿಂದ ಅದನ್ನ ಆ ಸ್ಕಿಲ್ ಮೇಲೆ ಫುಲ್ ಡೀಪ್ ಡೈವ್ ಮಾಡಿ. ಈ ಫಸ್ಟ್ ಇಯರಲ್ಲಿ ನಾನೇನೇನು ಹೇಳ್ದೆ ಅವೆಲ್ಲ ಮಾಡಿಬಿಟ್ಟು ನೀವು ಏನೇನು ಟೈಮ್ ಸಿಕ್ಕಿದ್ರೆ ಮೇ ಬಿ ಯಾಕತಾನಿಗೆ ನೀವು ಹೋಗೋ ಇಂಟ್ರೆಸ್ಟ್ ಇದ್ದೆ, ಲೈಕ್ ಯಾಕತಾನ ಹೋಗೋ ನಿಮಗೆ ಆಪರ್ಚುನಿಟಿ ಬಂದರೆ ಪ್ಲೀಸ್ ಗೋ. ಹಲೋ ಗೈಸ್, ಈ ವಿಡಿಯೋ ಫಸ್ಟ್ ಇಯರ್ ರೋಡ್ ಮ್ಯಾಪ್ ಬಗ್ಗೆ ಇರುತ್ತೆ. ಸೊ ಲಾಸ್ಟ್ ವಿಡಿಯೋದಲ್ಲಿ ಲೈಕ್ ಸಬ್ಜೆಕ್ಟ್ಸ್ ಇನ್ ಫಸ್ಟ್ ಇಯರ್ ಅಂತ ವಿಡಿಯೋ ಮಾಡಿದ್ರೆ, ಸೊ ಲಾಟ್ ಆಫ್ ಸ್ಟೂಡೆಂಟ್ಸ್ ಲೈಕ್ ಫಸ್ಟ್ ಇಯರ್ ರೋಡ್ ಮ್ಯಾಪ್ ಬೇಕಂತ ಹೇಳಿದ್ರು. ಸೊ ಐ ಆಮ್ ವೆರಿ ಹ್ಯಾಪಿ ದಟ್ ಕನ್ನಡ ಸ್ಟೂಡೆಂಟ್ಸ್ ಸೊ ಲೈಕ್ ವೆರಿ ಹಂಗರಲ್ಲಿ ಇದ್ದೀರಂತ. ಆ್ಯಂಡ್ ಲಾಸ್ಟ್ ವಿಡಿಯೋದಲ್ಲಿ 100 ಲೈಕ್ಸ್ ಕಂಪ್ಲೀಟ್ ಮಾಡಿದೆ. ಸೊ ಈ ವಿಡಿಯೋಗೂ ಸೇಮ್ ಅಷ್ಟೇ ಸಪೋರ್ಟ್ ನೀವು ಕೊಡ್ತೀರ ಅಂತ ಭಾವಿಸ್ತೀನಿ. ಸೊ ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಬಿಡಿ. ಲೈಕ್ 90% ಆಫ್ ವ್ಯೂವರ್ಸ್ ಇನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ನಮ್ಮ ಚಾನಲ್. ಸೊ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಲೆಟ್ಸ್ ಗ್ರೋ ಟುಗೆದರ್. ಆ್ಯಂಡ್ ವಿಡಿಯೋ ಬಂತಂದಾದ್ರೆ ಫಸ್ಟ್ ಇಯರ್ ನಿಮಗೆ ಲೈಕ್ ನೀವು ಎಷ್ಟು ಸ್ಟ್ರಗಲ್ಸ್ ಮಾಡಿ 12th ಅಲ್ಲಿ ಎಷ್ಟು ಸ್ಟ್ರಗಲ್ಸ್ ಮಾಡಿ 4 ಮಂತ್ಸ್ ನೀವು ಮನೆಯಲ್ಲಿದ್ದು ಮತ್ತೆ KCET ಕೌನ್ಸಿಲಿಂಗ್ ತಲೆನೋವು ಆಗಿ ಮತ್ತೆ ಕೌನ್ಸಿಲಿಂಗ್ ಪಾರ್ಟಿಸಿಪೇಟ್ ಮಾಡಿ ಮತ್ತೆ ಇಂಜಿನಿಯರಿಂಗ್ ಬಂದಿರ್ತೀರಾ. ಸೊ ಈ ಇಂಜಿನಿಯರಿಂಗ್ ಅಲ್ಲ ಲೈಕ್ ಫಸ್ಟ್ ಸೆಮ್ ಸೆಕೆಂಡ್ ಸೆಮ್ ಅಂತ ಇರುತ್ತೆ. ಲೈಕ್ ನೀವು ಫಸ್ಟ್ ಸೆಮ್ ಅಲ್ಲಿ ಮ್ಯಾಕ್ಸಿಮಮ್ ವರ್ಕಿಂಗ್ ಡೇಸ್ ಇರುತ್ತೆ. ಲೈಕ್ ಫಸ್ಟ್ ಸೆಮ್ ಸೆಕೆಂಡ್ ಸೆಮ್ ಕಂಪೇರ್ ಮಾಡ್ಕೊಂಡ್ರೆ ಫಸ್ಟ್ ಸೆಮ್ ಸ್ವಲ್ಪ ಜಾಸ್ತಿ ವೀಕ್ಸ್ ಇರುತ್ತೆ ನಿಮ್ಗೆ. ಬಟ್ ಆದ್ರೆ ನಿಮ್ಗೆ ಫಸ್ಟ್ ಟೈಮ್ ನೀವು ಇಂಜಿನಿಯರಿಂಗ್ ಲೈಫ್ ಬರ್ತಿರೋ, ಅದಕ್ಕಾಗಿ ನಿಮಗೆ ಫಸ್ಟ್ ಸೆಮ್ ಅಷ್ಟು ಬೇಗ ಮುಗಿಯುತ್ತೆ. ಸೊ ಅದಕ್ಕಾಗಿ ನೀವು ಫಸ್ಟ್ ಸೆಮ್ ಅಲ್ಲಿ ನೀವು 3 ಥಿಂಗ್ಸ್ ನೀವು ಫಾಲೋ ಮಾಡಬೇಕು. ಆ 3 ಥಿಂಗ್ಸ್ ಏನಂತಂದ್ರೆ, ಫಸ್ಟ್ ಏನಂತಂದ್ರೆ ಅಕಾಡೆಮಿಕ್ಸ್ ಏನಂತಂದ್ರೆ CGPA, ಫೋಕಸ್ ಆನ್ CGPA. ಯಾಕಂತಂದ್ರೆ ಮತ್ತೆ ನೀವು ಪ್ಲೇಸ್ಮೆಂಟ್ ಅಲ್ಲಿ ಎಲಿಜಿಬಿಲಿಟಿ ಕ್ರೈಟೀರಿಯಾ CGPA ಪಕ್ಕ ಬರುತ್ತೆ. ನಾನು CGPA ಬಗ್ಗೆ ಬೇರೆ ವಿಡಿಯೋಸ್ ಅಲ್ಲಿ ಮಾತಾಡಿದ್ದೀನಿ, ಬೇಕಾದ ಆ ವಿಡಿಯೋಸ್ ನೋಡಿ. CGPA ಏನಕ್ಕೆ ಹೆಲ್ಪ್ ಆಗುತ್ತೆ ಅಂದ್ರೆ ನಿಮ್ಗೆ ಮತ್ತೆ ಫ್ಯೂಚರ್ ಪ್ಲೇಸ್ಮೆಂಟ್ ಇಲ್ಲ ಕಟ್ ಆಫ್ ಆಗಿರ್ಬೋದು, ಮತ್ತೆ ನೀವು ಫ್ಯೂಚರಲ್ಲಿ DSA ಮತ್ತೆ ಪ್ರಾಜೆಕ್ಟ್ಸ್ ಮತ್ತೆ ಅಸೈನ್ಮೆಂಟ್ಸ್ ಇಂಟರ್ನ್ಶಿಪ್ ಮೇಲೆ ಫೋಕಸ್ ಮಾಡಬೇಕು. ಸೊ ಅವಾಗ ನಿಮಗೆ CGPA ಕಮ್ಮಿ ಬಂದ್ರೂ ನೀವು ಫಸ್ಟ್ ಇಯರ್ ಅಲ್ಲಿ CGPA ಜಾಸ್ತಿ ತೆಗೆದ್ಬಿಟ್ರೆ ನಿಮ್ಗೆ ಅಲ್ಲಿ ಸ್ವಲ್ಪ ಕವರ್ ಆಗಿಬಿಡುತ್ತೆ. ಸೊ ಅದಕ್ಕಾಗಿ ಫಸ್ಟ್ ಇಯರ್ ಅಲ್ಲಿ CGPA ಫೋಕಸ್ ಮಾಡಿ. ಯಾಕಂದ್ರೆ ನೀವು 12th ಇಂದ ಬಂದಿರ್ತೀರಾ, ಸ್ವಲ್ಪ ಫುಲ್ ಮೋಟಿವೇಶನ್ ತರ ಇರ್ತೀರಾ ಲೈಕ್. ಸೊ ಅದಕ್ಕಾಗಿ ಸ್ವಲ್ಪ ಸ್ಟಡಿ ಮಾಡಕ್ಕೆ ಈಸಿ ಇರುತ್ತೆ. ಲೈಕ್ ಫಿಸಿಕ್ಸ್ ಕೆಮಿಸ್ಟ್ರಿ ರಿಲೇಟೆಡ್ ಸಬ್ಜೆಕ್ಟ್ಸ್ ಇರುತ್ತೆ. ಸೊ ಅದಕ್ಕಾಗಿ ನೀವು CGPA ಸ್ವಲ್ಪ ಸ್ಕೋರ್ ಮಾಡಿ ಅಂಡ್ ಬ್ಯಾಕ್ಲಾಗ್ಸ್ ಇಟ್ಕೋಬೇಕು. ಯಾಕಂತಂದ್ರೆ ಬ್ಯಾಕ್ಲಾಗ್ಸ್ ಇಟ್ಕೋಬಹುದು, ಬಟ್ ಅಟ್ ದ ಎಂಡ್ ಆಫ್ ದ ಡೇ ಮತ್ತೆ ಬ್ಯಾಕ್ಲಾಗ್ಸ್ ಕ್ಲಿಯರ್ ಮಾಡ್ಕೊಂಡ್ರೆ ಟೈಮ್ ವೇಸ್ಟ್ ಆಗುತ್ತೆ. ಅವಾಗ ಮತ್ತೆ DSA ಮತ್ತೆ ಬೇರೆ ಪ್ರಾಜೆಕ್ಟ್ಸ್ ಮೇಲೆ ಫೋಕಸ್ ಮಾಡೋ ಟೈಮ್ ಇರಲ್ಲ. ಸೊ ಅದಕ್ಕಾಗಿ ಬ್ಯಾಕ್ಲಾಗ್ಸ್ ಇಟ್ಕೋಬೇಡಿ. ಫಸ್ಟ್ ಫಸ್ಟ್ ಥಿಂಗ್ ಮಾಡಬೇಕಾಗಿದ್ದು CGPA ಮೈಂಟೈನ್ ಮಾಡಿ, ಅಕಾಡೆಮಿಕ್ಸ್ ಮೇಲೆ ಮೈಂಟೈನ್ ಮಾಡಿ. ಅಂಡ್ ಸೆಕೆಂಡ್ ಥಿಂಗ್ ಏನಂತಂದ್ರೆ ಯುವರ್ ಫ್ರೀಲಾನ್ಸಿಂಗ್. ಇಂಜಿನಿಯರಿಂಗ್ ಅಲ್ಲಿ ಮತ್ತೆ ಬರೋದಾದ್ರೆ, ನಾನು ಫಾರ್ ಎಕ್ಸಾಂಪಲ್ ಸ್ಟೂಡೆಂಟ್ಸ್ ಆದ್ರೆ ನಾನು ಇಂಜಿನಿಯರಿಂಗ್ ಹೋದ್ಮೇಲೆ ಅದು ಎಕ್ಸ್ಪ್ಲೋರ್ ಮಾಡಬೇಕು, ಇದು ಎಕ್ಸ್ಪ್ಲೋರ್ ಮಾಡಬೇಕು. ಲೈಕ್ ಮೋಸ್ಟ್ ಆಫ್ ಸಮ್ ಸ್ಟೂಡೆಂಟ್ಸ್ ಆದರೆ ನಾನು ವಿಡಿಯೋ ಎಡಿಟಿಂಗ್ ಎಕ್ಸ್ಪ್ಲೋರ್ ಮಾಡಬೇಕು. ಲೈಕ್ ನಾನು ವಿಡಿಯೋ ಎಡಿಟಿಂಗ್ ಮಾಡಿ ಚೆನ್ನಾಗಿ ಕ್ಲೈಂಟ್ಸ್ನ ತಗೊಂಡ್ಬಂದು ನಾನು ಮನೆ ಅನ್ ಮಾಡಬೇಕು, ಅಂಡ್ ತಮ್ನೇಲ್ ಡಿಸೈನ್ ಮಾಡಬೇಕು, ಅಂಡ್ ಕಂಟೆಂಟ್ ಕ್ರಿಯೇಷನ್ ಆಗಬೇಕು. ಆ್ಯಂಡ್ ಲೈಕ್ ಕೆಲವೊಬ್ರು ನಾನು ಅವೇನು ಬೇಡ ನನಗೆ ಓನ್ಲಿ ನಾನು ಜಿಮ್ಗೆ ಹೋಗ್ತೀನಿ, ಲೈಕ್ ಐ ವಾಂಟ್ ಟು ಬಿಕಮ್ ಬಾಡಿ ಬಿಲ್ಡರ್ ಅಂತ. ಇನ್ನೊಬ್ರು ನಾನು ಅವೇನು ಬೇಡ ವೆಬ್ ಸೀರೀಸ್ ನೋಡ್ತೀನಿ ಅದು ನೋಡ್ತೀನಿ ಅಂತ. ಸೊ ನೀವು ಬೇಕಾದ್ರೆ ನೀವು ಫ್ರೀ ಟೈಮನ್ನು ನಿಮ್ಮ ಪ್ಯಾಷನೇಟ್ ನಿಮ್ಮ ವರ್ಕ್ ಏನಿದೆ ನಿಮ್ಮ ಪ್ಯಾಷನೇಟ್ ಮೇಲೆ ನೀವು ನಿಮ್ಮ ಟೈಮನ್ನು ಸ್ಪೆಂಡ್ ಮಾಡಿ. ಸೊ ನಾನು ಹೇಳೋದಂದ್ರೆ ಲೈಕ್ ನಾನು ಕೂಡ ವಿಡಿಯೋ ಎಡಿಟಿಂಗು ಟರ್ಮಿನಲೈಸಿಂಗ್ ಎಲ್ಲ ಮಾಡ್ತಾ ಇದ್ದೆ, ಬಟ್ ನಾನು ಲೈಕ್ ಕಂಟೆಂಟ್ ಕ್ರಿಯೇಷನ್ ಮಾಡಿದೆ ಇವೆಲ್ಲ ಮಾಡಬೇಕು. ಫಾರ್ ಎಕ್ಸಾಂಪಲ್ ನಾನು ಕಂಟೆಂಟ್ ಕ್ರಿಯೇಟ್ ಮಾಡ್ತೇನೆ, ನಾನು ಮತ್ತೆ ಎಡಿಟಿಂಗ್ ನಾನೇ ಮಾಡಬೇಕು, ಮತ್ತೆ ಇದು ಥಂಬ್ನೇಲ್ ಡಿಸೈನಿಂಗ್ ನಾನೇ ಮಾಡಬೇಕು. ಸೊ ಅದಕ್ಕಾಗಿ ಕಂಟೆಂಟ್ ಕ್ರಿಯೇಷನ್ ಮಾಡಿದೆ ಎರಡೂ ಎಲ್ಲ ಸೇರುತ್ತಂತ ನಾನು ಕಂಟೆಂಟ್ ಕ್ರಿಯೇಷನ್ ಮೇಲೆ ಹೋಗಿದೆ. ಸೊ ಇದು ಫ್ರೀಲಾನ್ಸಿಂಗ್. ನಿಮ್ಮ ಪ್ಯಾಷನ್ ಏನಿದೆ ಅದ್ರ ಮೇಲೆ ಫೋಕಸ್ ಮಾಡಿ. ಆ್ಯಂಡ್ ನಂಬರ್ 3 ಅಂತಂದರೆ ಸ್ಕಿಲ್ಸ್ ಮೇಲೆ. ಫಾರ್ ಎಕ್ಸಾಂಪಲ್ ನೀವು ಯಾವುದೇ ಬ್ರಾಂಚ್ ತಗೊಳ್ಳಿ, ಕೌನ್ಸಿಲಿಂಗ್ ಅಲ್ಲಿ ಯಾವುದೋ ಒಂದು ಬ್ರಾಂಚ್ ರ್ಯಾಂಡಮ್ ಬ್ರಾಂಚ್ ಪಕ್ಕದ ಮನೇಲಿ ಹೇಳಿದ್ರು, ಅವ್ರು ಇವ್ರು ಹೇಳಿದ್ರು ಅಂತ CSC AML ಡಾಟಾ ಸೈನ್ಸ್ ಏನೇನೋ ಹಾಕ್ಬಿಡ್ತಿರ್ತೀರ, ಇಲ್ಲಾಂದ್ರೆ EC ಹಾಕ್ಬಿಟ್ಟಿರ್ತೀರ, ನಾ ಹಾರ್ಡ್ವೇರ್ ಹೋಗ್ಬೋದು ಸಾಫ್ಟ್ವೇರ್ ಹೋಗ್ಬೋದು ಅಂತ. ನೀವು ಯಾವ ಬ್ರಾಂಚ್ ಆಗಿರ್ತೀವಿ ನಿಮಗೆ ಮೈಂಡೇ ಗೊತ್ತಿರಲ್ಲ. ನೀವು ಫಾರ್ ಎಕ್ಸಾಂಪಲ್ AML ಆಗಿದ್ರೆ AML ಅವ್ರು ಏನು ಮಾಡ್ತಾರೆ, ಇಂಜಿನಿಯರ್ಸ್ ಏನು ಮಾಡ್ತಾರೆ, ಮಿಷಿನ್ ಲರ್ನಿಂಗ್ ಇಂಜಿನಿಯರ್ಸ್ ಏನು ಮಾಡ್ತಾರೆ ನಿಮ್ಗೆ ಗೊತ್ತೇ ಇರಲ್ಲ. ಆ್ಯಂಡ್ ಡೇಟಾ ಸೈನ್ಸ್ ನಿಮ್ಗೆ ಗೊತ್ತೇ ಇರಲ್ಲ ಏನು ಮಾಡ್ತಾರೆ ಅಂತ. ಸೊ ನಾವು ಫಸ್ಟ್ ಏನಂತ ಎಲ್ಲ ಸ್ಟೂಡೆಂಟ್ಸ್ಗೂ ಸ್ಟಾರ್ಟ್ ಲರ್ನಿಂಗ್ ಸ್ಕಿಲ್ಸ್ ಲೈಕ್ ಕೋಡಿಂಗ್ ಅನ್ನೇ ಕಲಿಯಿರಿ ಫಸ್ಟ್ ಸೆಮ್ ಅಲ್ಲಿ. ಲೈಕ್ ಸ್ಟಾರ್ಟ್ ವಿತ್ HTML CSS. ಎಷ್ಟೋ ಜನ ಲೈಕ್ 60-70% ಆಫ್ ಸ್ಟೂಡೆಂಟ್ಸು PCM ಇಂದ ಬಂದಿರ್ತಾರೆ. ಸೊ ಕೆಲವೊಬ್ರು PCM CS ಬಂದ್ರೂ ಅವರು ಸ್ವಲ್ಪ ಕೋಡಿಂಗ್ ಎಲ್ಲ ಅಷ್ಟೊಂದು ಟಾಪ್ ಲೆವೆಲಲ್ಲಿ ಇರಲ್ಲ. ಲೈಕ್ ಸೊ ಸ್ಟಾರ್ಟ್ ವಿತ್ ಬೇಸಿಕ್ಸ್ HTML CSS ಇಂದ ಕಲಿಯಿರಿ. ಸೊ ಸ್ವಲ್ಪ ಇದು ಈಸಿಯಾಗಿರುತ್ತೆ, ಲೈಕ್ ಕಲಿಯೋದು ಸ್ವಲ್ಪ ಈಸಿಯಾಗಿರುತ್ತೆ, ನಿಮ್ಮ ಅರ್ಥ ಆಗುತ್ತೆ. ಲೈಕ್ ಎವ್ರಿ ಸ್ಟೂಡೆಂಟ್ ಮಾಡಬೇಕಿದು. ಸೊ ನಿಮ್ಗೆ ಅರ್ಥ ಆಗುತ್ತೆ ಲೈಕ್ ಫ್ರಂಟ್ ಎಂಡ್ ಹೆಂಗೆ ವರ್ಕ್ ಆಗುತ್ತೆ, ವೆಬ್ಸೈಟ್ಸ್ ಯಾವ ರೀತಿ ಬಿಲ್ಡ್ ಮಾಡ್ತಾರೆ. ಸೊ ವೆಬ್ಸೈಟ್ ಯಾವ ರೀತಿ ಕಾಣಿಸುತ್ತೆ ನಮಗೆ, ಯಾವ ರೀತಿ ಫ್ರಂಟ್ ಎಂಡ್ ಡೆವಲಪರ್ ಬಿಲ್ಡ್ ಮಾಡ್ತಾರೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಸೊ ವೆಬ್ ಡೆವಲಪ್ಮೆಂಟ್ ಎಲ್ಲರೂ ಟ್ರೈ ಮಾಡಬೇಕು. HTML CSS ಕಲೀರಿ, ನಾನು ಜಾವಾ ಸ್ಕ್ರಿಪ್ಟ್ ಲಿಟಲ್ ಬಿಟ್ ಕಲೀರಿ, ಆ್ಯಂಡ್ ಲೈಕ್ React ಅವೆಲ್ಲ ಕಲಿದ ಮೇಲೆ ನಿಮ್ಗೆ ಫ್ರಂಟ್ ಎಂಡ್ ಹೆಂಗೆ ವರ್ಕ್ ಆಗುತ್ತೆ ಅಂತ ಗೊತ್ತಾಗುತ್ತೆ.
ಆ್ಯಂಡ್ ನೆಕ್ಸ್ಟ್ ಫಸ್ಟ್ ಸೆಮ್ಮಲ್ಲೇ ನಿಮ್ಗಿನ್ನ ಫ್ರೀಲ್ಯಾನ್ಸಿಂಗ್ ಕಂಟಿನ್ಯೂ ಆಗ್ತಾನೆ ಇರಬೇಕು. ಆ್ಯಂಡ್ CGPA ಸ್ಕೋರ್ ಮಾಡ್ತಾನೆ ಇರಬೇಕು ಫಸ್ಟ್ ಇಂಟರ್ನಲ್ ಸೆಕೆಂಡ್ ಇಯರ್ ಸೆಮ್ 1ವರೆಗೂ. ಓಕೆನಾ. ಆ್ಯಂಡ್ ನೀವು ಸ್ಕಿಲ್ಸು ಫಸ್ಟ್ ಸೆಮ್ಮಲ್ಲಿ 2 ಸ್ಕಿಲ್ಸ್ ಕರಿಬೇಕು. ಒಂದು ವೆಬ್ ಡೆವಲಪ್ಮೆಂಟ್ ಸ್ಕಿಲ್ಸು, ಇನ್ನೊಂದು ಬೇರೆ ಇನ್ಯಾವುದಾದ್ರೂ ನಿಮ್ದು. ಫಾರ್ ಎಕ್ಸಾಂಪಲ್ ಮಿಷಿನ್ ಲರ್ನಿಂಗ್ ಅವ್ರ ಬ್ರಾಂಚ್ ಇದ್ದರೆ ಮಿಷಿನ್ ಲರ್ನಿಂಗ್ ಕಾನ್ಸೆಪ್ಟ್ಸ್ ಏನೇನು ಬರುತ್ತೆ ಅವೆಲ್ಲ ಓದಿ. ಆ್ಯಂಡ್ ನಾನು ಡೇಟಾ ಸೈನ್ಸ್ ಆಗಿರೋದ್ರಿಂದ ನಾನು ಫಸ್ಟ್ ಸೆಮ್ಮಲ್ಲಿ ವೆಬ್ ಡೆವಲಪ್ಮೆಂಟ್ ಟ್ರೈ ಮಾಡಿದೆ. ಅದು ನಾನು ವೆಬ್ಸೈಟನ್ನು ಬಿಲ್ಡ್ ಮಾಡಿದ್ದು, ನಂದು ಪರ್ಸ್ನಲ್ ವೆಬ್ಸೈಟ್. ಸೊ ಅದೇನು ಅಷ್ಟು ಟಾಪ್ ನಾಟ್ಸ್ ಆಗೋ ವೆಬ್ಸೈಟ್ ಇಲ್ಲ. ಸೊ ನಾನು ಕಲ್ತಿರೋದಂಗೆ ನಾನು ವೆಬ್ಸೈಟ್ ಬಿಲ್ಡ್ ಮಾಡಿದ್ದೀನಿ. ನೆಕ್ಸ್ಟ್ ನಾನು ಡೇಟಾ ಸೈನ್ಸ್ ಬ್ರಾಂಚ್ ಆಗಿರೋದ್ರಿಂದ ನಾನು ಪೈಥಾನ್ ಕಲ್ತಿದ್ದೆ. ಸೊ ನಮ್ಮ ಕಾಲೇಜಲ್ಲಿ ಪೈಥಾನು ಫಸ್ಟ್ ಸೆಮ್ಮಲ್ಲಿ ಇತ್ತು, ಅದಕ್ಕಾಗಿ ನಾನು ಪೈಥಾನು ಕಲಿತು ಮತ್ತು ಅಡ್ವಾನ್ಸ್ ಆಗಿ ಕಲಿತೆ. ಯಾಕಂತಂದರೆ ಕಾಲೇಜಲ್ಲಿ ಬೇಸಿಕ್ಸ್ ಮಾತ್ರ ಹೇಳ್ಕೊಡ್ತಾರೆ. ಸೊ ಅದನ್ನು ನೀವು ಡೆಪ್ತಾಗಿ ಹೋಗಬೇಕು. ನಾನು ಊಪ್ಸ್ ಕಾನ್ಸೆಪ್ಟ್ ಎಲ್ಲ ಓದಿದೆ ಪೈಥಾನಲ್ಲಿ. ಸೊ ಇವೆಲ್ಲ ನಾನು ಡೆವಲಪ್ ಮಾಡೋ ಅಷ್ಟಕ್ಕೆ ಫಸ್ಟ್ ಸೆಮ್ ಮುಗೀತು. ಓಕೆನಾ. CGPA ಚೆನ್ನಾಗಿ ಸ್ಕೋರ್ ಮಾಡಿದೆ, 9.15 ಬಂದಿದ್ದು ಫಸ್ಟ್ ಸೆಮ್ಮಲ್ಲಿ. ಆ್ಯಂಡ್ ಸೆಕೆಂಡ್ ಮತ್ತೆ ಫ್ರೀಲ್ಯಾನ್ಸಿಂಗ್ ಮಾಡ್ತಾಯಿದ್ದೀನಿ, ಕಂಟೆಂಟ್ ಕ್ರಿಯೇಷನ್ ಮಾಡ್ತಾಯಿದ್ದೀನಿ. ಅಂದರೆ ಅದರಲ್ಲಿ ವಿಡಿಯೋ ಎಡಿಟಿಂಗ್, ಗ್ರಾಫಿಕ್ ಡಿಸೈನ್, ಲೈಕ್ ತಮ್ನೇಲ್ ಡಿಸೈನ್ ಎಲ್ಲ ಆಗೋಗುತ್ತೆ. ನಂಬರ್ 3 ಸ್ಕಿಲ್ಸನ್ನು ನಾನು ವೆಬ್ ಡೆವಲಪ್ಮೆಂಟ್ ಎಕ್ಸ್ಪ್ಲೋರ್ ಮಾಡಿದೆ. ಆ್ಯಂಡ್ ಡೇಟಾ ಸೈನ್ಸ್ ಮೇಲೆ ಎಕ್ಸ್ಪ್ಲೋರ್ ಮಾಡಿ 2 ಸ್ಕಿಲ್ಸ್ ಮೇಲೆ ಎಕ್ಸ್ಪ್ಲೋರ್ ಮಾಡಿದೆ. ಆ್ಯಂಡ್ ವೆಬ್ ಡೆವಲಪ್ಮೆಂಟ್ ಕಲಿಯುವಾಗ ನನಗೆ ಅಷ್ಟು ಆ ಫೀಲ್ಡಲ್ಲಿ ಅಷ್ಟು ಇಂಟ್ರೆಸ್ಟ್ ಬರಲಿಲ್ಲ. ಆ್ಯಂಡ್ ಡೇಟಾ ಸೈನ್ಸ್ ಕಲಿಯುವಾಗ ಅಷ್ಟು ಸ್ವಲ್ಪ ಕಾನ್ಫಿಡೆಂಟಾಗಿ ಫೀಲ್ ಆಯಿತು. ಸೊ ಅದಕ್ಕಾಗಿ ನಾನು ವೆಬ್ ಡೆವಲಪ್ಮೆಂಟ್ ಬಿಟ್ಟಾಗ್ಬಿಟ್ಟೆ, ಫೋಕಸ್ ಆನ್ ಡೇಟಾ ಸೈನ್ಸ್ ಮೇಲೆ ಫೋಕಸ್ ಮಾಡಿದೆ. ಸೊ ನೀವು ಅಷ್ಟಿಗೆ ನಿಮ್ಗೆ ಗೊತ್ತಿರಲ್ಲ, ಲೈಕ್ ನೀವು ಯಾವ ರೋಲ್ಗೆ ಫಿಟ್ ಆಗ್ತೀರಾ, ಫುಲ್ ಸ್ಟ್ಯಾಕ್ಗೆ ಫಿಟ್ ಆಗ್ತೀರಾ, ಲೈಕ್ ಸಾಫ್ಟ್ವೇರ್ ಫೀಲ್ಡ್ ಫಿಟ್ ಆಗ್ತೀರಾ, ಡೇಟಾ ಸೈಂಟಿಸ್ಟ್ ಮೇಲೆ ಫಿಟ್ ಆಗ್ತೀರಾ, ಮಿಷಿನ್ ಲರ್ನಿಂಗ್ ಸೈಡ್ ಫಿಟ್ ಆಗ್ತೀರಾ, ನಿಮ್ಗೆ ಗೊತ್ತಿರಲ್ಲ. ಲೈಕ್ ಸೊ ಅದಕ್ಕೆ ಎಲ್ಲ ಫೀಲ್ಡ್ ಎಕ್ಸ್ಪ್ಲೋರ್ ಮಾಡಿ, 2-3 ಫೀಲ್ಡ್ ಎಕ್ಸ್ಪ್ಲೋರ್ ಮಾಡಿಬಿಡಿ. ಸುಮ್ಮನೆ ಟೇಸ್ಟ್ ಮಾಡಿ, ಲೈಕ್ ಎಲ್ಲ ಫೀಲ್ಡ್, ಲೈಕ್ ಯಾವ ರೋಲ್ಗೆ ಯಾವ ಲ್ಯಾಂಗ್ವೇಜ್ ಮಾಡಬೇಕೆಲ್ಲ ಸುಮ್ಮನೆ ಟೇಸ್ಟ್ ಮಾಡಿ. ನಾನು ವೆಬ್ ಡೆವಲಪ್ಮೆಂಟ್ ಸೈಡು HTML CSS ಟೇಸ್ಟ್ ಮಾಡಿದೆ. ಆ್ಯಂಡ್ ಜಾವಾಸ್ಕ್ರಿಪ್ಟ್ ಲಿಟಲ್ ಬಿಟ್, ಆ್ಯಂಡ್ Node.js, ಲೈಕ್ ರಿಯಾಕ್ಟ್ ಅವೆಲ್ಲ ಟೇಸ್ಟ್ ಮಾಡಿದೆ. ಆ್ಯಂಡ್ ಬ್ಯಾಕ್ ಎಂಡ್ ಹೋದೆ APSನ ಟ್ರೈ ಮಾಡಿದೆ. ಸೊ ಅದಕ್ಕೆ ನಾನು ಲೈಕ್ ಐ ಆಮ್ ನಾಟ್ ಕಾನ್ಫಿಡೆಂಟ್. ಅದರಲ್ಲಿ ಸ್ವಲ್ಪ ನನಗೆ ಅಷ್ಟು ಎಂಜಾಯ್ಮೆಂಟ್, ಅಷ್ಟು ಕಾನ್ಫಿಡೆನ್ಸ್ ಸಿಗಲಿಲ್ಲ, ಅಷ್ಟು ಫೀಲ್ ಆಗಲಿಲ್ಲ. ಸೊ ಅದಕ್ಕಾಗಿ ನಾನು ಬಿಟ್ಟಾಗ್ದು ಡೇಟಾ ಸೈನ್ಸ್ ಬಂದೆ. ಸೊ ಡೇಟಾ ಸೈನ್ಸಲ್ಲಿ ಲೈಕ್ ಸ್ವಲ್ಪ ಕಂಫರ್ಟಬಲ್ ಫೀಲ್ ಆಯಿತು. ಅದಾದಮೇಲೆ ಊಪ್ಸ್ ಕಾನ್ಸೆಪ್ಟ್ ಎಲ್ಲ ಫಸ್ಟ್ ಸೆಮ್ಮಲ್ಲಿ ಮುಗೀತು. ಇಷ್ಟು ಮಾಡೋಷ್ಟಕ್ಕೆ ನನಗೆ ಫಸ್ಟ್ ಸೆಮ್ ಮುಗೀತು. ಆ್ಯಂಡ್ ಬಿಗಿನ್ ವಿತ್ ಸೆಕೆಂಡ್ ಸೆಮ್. ಆ್ಯಂಡ್ ಸೆಕೆಂಡ್ ಸೆಮ್ನ ಮುಗಿಯೋ ಅಷ್ಟಕ್ಕೆ ಫಸ್ಟ್ ಸೆಮ್ಮಲ್ಲಿ ನಿಮಗೆ ಫಸ್ಟ್ ಇಯರ್ ಆದರೆ ಹಾಲಿಡೇಸ್ ಜಾಸ್ತಿ ಇರುತ್ತೆ. ಲೈಕ್ ಅಂದರೆ USM ಬರೋ ಅಷ್ಟಕ್ಕೆ ನಿಮ್ಗೆ ಎಕ್ಸಾಮ್ ಇರಲ್ಲ. ಸೊ ಜಾಸ್ತಿ ಹಾಲಿಡೇಸನ್ನು ಸಿಗೋ ಚಾನ್ಸ್ ಇರುತ್ತೆ. ಹಾಲಿಡೇಸಲ್ಲಿ ನೀವು ಯಾವುದನ್ನು ಸ್ಕಿಲ್ಸಲ್ಲಿ 2 ಸ್ಕಿಲ್ಸ್ ಓದಿರ್ತೀರಲ್ಲ, 2 ಸ್ಕಿಲ್ಸ್ ಡೆವಲಪ್ ಮಾಡಿರ್ತಾರೆ. ನಾನಾದರೆ ವೆಬ್ ಡೆವಲಪ್ಮೆಂಟ್ ಎಕ್ಸ್ಪ್ಲೋರ್ ಮಾಡಿದ್ದೀನಿ, ಡೇಟಾ ಸೈನ್ಸ್ ಮೇಲೆ ಎಕ್ಸ್ಪ್ಲೋರ್ ಮಾಡಿದ್ದೀನಿ. ಸೊ ನಾನು ವೆಬ್ ಡೆವಲಪ್ಮೆಂಟ್ ಮಾಡುವಾಗ ನಾನು ಅಷ್ಟು ಕಾನ್ಫಿಡೆಂಟ್ ಆಗಿರಲಿಲ್ಲ. ಸೊ ಅದಕ್ಕಾಗಿ ಗಿವ್ ಅಪ್ ಕೊಟ್ಬಿಟ್ಟು ನಾನು ಡೇಟಾ ಸೈನ್ಸ್ ಸೆಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಡೇಟಾ ಸೈನ್ಸ್ ಮೇಲೆ ನೆಕ್ಸ್ಟ್ ಸೆಕೆಂಡ್ ಸೆಮಲ್ಲಿ ಫೋಕಸ್ ಮಾಡಬೇಕಂತ ಹಾಲಿಡೇಸಲ್ಲಿ ಡಿಸೈಡ್ ಮಾಡಿದೆ. ಲೈಕ್ ಪ್ರಾಜೆಕ್ಟ್ಸ್ ಲೈಕ್ ವೆಬ್ಸೈಟ್ಸ್ ಅವೆಲ್ಲ ಮಾಡಿದೆ, ಅವಾಗ ಅರ್ಥ ಆಯಿತು. ಸೊ ನೀವು ಅಷ್ಟೇ ಯಾವ್ದೊಂದು 2 ಸ್ಕಿಲ್ಸ್ ಎಕ್ಸ್ಪ್ಲೋರ್ ಮಾಡಿ ಫಸ್ಟ್ ಸೆಮ್ಮಲ್ಲಿ. ಅದಾದಮೇಲೆ ಹಾಲಿಡೇಸಲ್ಲಿ ನಿಮ್ಗೆ ಯಾವುದು ಸೂಟ್ ಆಗುತ್ತೋ ಅದ್ರ ಮೇಲೆ ಜಾಸ್ತಿ ವರ್ಕ್ ಮಾಡಿ. ನಾನು ಡೇಟಾ ಸೈನ್ಸ್ ಆಗಿರೋದ್ರಿಂದ ನಾನು ಪೈಥಾನಲ್ಲಿ ಪಂಡಾಸು, ನಂಪೈ ಅವೆಲ್ಲ ಫಸ್ಟ್ ಸೆಮ್ ಹಾಲಿಡೇಸಲ್ಲಿ ಕಲಿತೆ. ನೆಕ್ಸ್ಟ್ ಸೆಕೆಂಡ್ ಸೆಮ್ ಸ್ಟಾರ್ಟ್ ಆದಮೇಲೆ ಮತ್ತೆ 2 ಥಿಂಗ್ಸ್ ಕಂಟಿನ್ಯೂ ಆಗಲೇಬೇಕು. ಒಂದು CGPA, ಇನ್ನೊಂದು ಫ್ರೀಲ್ಯಾನ್ಸಿಂಗ್ ಕಂಟಿನ್ಯೂ ಆಗ್ತಾನೆ ಇರಬೇಕು. ನೆಕ್ಸ್ಟ್ ಬಂದುಬಿಟ್ಟು ಸ್ಕಿಲ್ಸ್. ನೀವು ಫಸ್ಟ್ ಇಯರಲ್ಲಿ ಏನು ಸ್ಕಿಲ್ಸ್ ಓದಿರ್ತಾರ, ಲೈಕ್ 2 or 3 ಸ್ಕಿಲ್ಸ್ ಎಕ್ಸ್ಪ್ಲೋರ್ ಮಾಡಿರ್ತೀರ. ಸೊ ಅದರಲ್ಲಿ ನೀವು ಯಾವುದಾದ್ರು ಒಂದು ಪಿಕ್ ಮಾಡಬೇಕು. ಯಾವುದಾದ್ರು ಒಂದು ಪಿಕ್ ಮಾಡಿ ನೀವು ಯಾವುದರಲ್ಲಿ ಫುಲ್ ಕಾನ್ಫಿಡೆಂಟಾಗಿ ಇರ್ತೀರ. ಸೊ ಅದೆಲ್ಲ ಡೀಪ್ ಡೈವ್ ಮಾಡಬೇಕು. ಫಾರ್ ಸಪೋಸ್ ನಾನು ಡೇಟಾ ಸೈನ್ಸಲ್ಲಿ ಇಂಟ್ರೆಸ್ಟ್ ಇತ್ತು ಅಂತ ಹೇಳ್ತಾನೆ ಫಸ್ಟ್ ಸೆಮ್ಮಲ್ಲಿ. ಸೊ ಅದೇ ರೀತಿ ಸೆಕೆಂಡ್ ಸೆಮ್ಮಲ್ಲಿ ಡೇಟಾ ಸೈನ್ಸಲ್ಲಿ ಬರೋ ಕಾನ್ಸೆಪ್ಟ್ ಲೈಕ್ ಡೇಟಾಬೇಸ್, ಲೈಕ್ MySQL ಕಲಿತೆ, ಲೈಕ್ Tableau ಕಲಿತೆ. ಆ್ಯಂಡ್ ಈ ಸೆಕೆಂಡ್ ಸೆಮ್ಮಲ್ಲಿ ಅಷ್ಟು ಕಲಿತೆ. ಮತ್ತು ಕಂಟೆಂಟ್ ಕ್ರಿಯೇಷನ್ ಮೇಲೆ ಫುಲ್ ಫೋಕಸ್ ಮಾಡಿ, CGPA ಫುಲ್ ಫೋಕಸ್ ಮಾಡಿದೆ. ಅಷ್ಟಕ್ಕೆ ನಾನು ಸೆಕೆಂಡ್ ಸೆಮ್ ಮುಗೀತು ನಾನು, ಅರ್ಥ ಆಯ್ತಾ. ಆ್ಯಂಡ್ ಅದೇ ನನ್ನ ಬಿಗ್ಗೆಸ್ಟ್ ಮಿಸ್ಟೇಕ್. ಅದು ಜಾಸ್ತಿ ಟೈಮು ಕಂಟೆಂಟ್ ಕ್ರಿಯೇಷನ್ ಮೇಲೆ ತಗೊಂಡೆ, ಮತ್ತು ಅಷ್ಟು ಕ್ಲಾಸಸ್ ಜಾಸ್ತಿ ಬಂಕ್ ಮಾಡಿಬಿಟ್ಟು ಮತ್ತೆ CGPA ಮತ್ತೆ ಸ್ಕೋರ್ ಮಾಡ್ಕೊಂತ ಮತ್ತೆ CGPA ಮೇಲೆ ಫೋಕಸ್ ಮಾಡಿದೆ. ಮತ್ತು CGPA 9.25 ಏನೋ ಬಂತು. ಸೊ ಇವೆಲ್ಲ ಮಾಡೋ ಅಷ್ಟಕ್ಕೆ ನನಗೆ ಟೈಮ್ ಮುಗೀತು. ಲೈಕ್ ಜಸ್ಟ್ ಡೇಟಾ ಸೈನ್ಸ್ ಮೇಲೆ Tableau BI ಆ್ಯಂಡ್ SQL ಡೇಟಾಬೇಸ್ ಮೇಲೆ ಕಲಿತೆ ಅಷ್ಟೇ, ಮತ್ತೇನು ಕಲಿಯಕ್ಕೆ ಹೋಗಲಿಲ್ಲ. ಮತ್ತು DSC ಫಸ್ಟ್ ಇಯರ್ ಸ್ಟಾರ್ಟ್ ಮಾಡೋ ಅಂತಿದ್ದೆ, ಬಟ್ ಐ ನೆವರ್ ಟ್ರೈಡ್. ಅದಕ್ಕೆ ನಾನು ನಿಮ್ಗೆ ಮಿಸ್ಟೇಕ್ಸ್ ಏನಂತಂದರೆ, ನಾನು ಇವಾಗ ಏನೇನು ಮಾಡಿದೆ ಅವೆಲ್ಲ PDF ಮಾಡಿ ನಿಮ್ಗೆ ಕಳಿಸ್ತೀನಿ. ಆ್ಯಂಡ್ ನೀವು ಇನ್ನೊಂದು ಏನಂತಂದರೆ, ನೀವು ಸ್ವಲ್ಪ ಫಾಸ್ಟಾಗಿ ಕಲೀರಿ. ಓಕೆನಾ. ನಾನು ಸ್ವಲ್ಪ ಸ್ಲೋ ಕಲಿದ್ದೀನಿ, ನೀವು ಸ್ವಲ್ಪ ಫಾಸ್ಟಾಗಿ ಕಲಿದ್ಬಿಟ್ಟು ಸೆಕೆಂಡ್ ಸೆಮ್ಮಲ್ಲೇ ಇನ್ನೊಂದ್ಸರಿ ಏನು ಮಾಡ್ಬೇಕಂತಂದರೆ ನೀವು ಯಾವುದೋ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕಲಿಬೇಕು. ಸೊ ಜಾಸ್ತಿ ಕಂಪ್ನೀಸು ಜಾವಾ ಇಲ್ಲಾಂತಂದರೆ C++ನ ಕನ್ಸಿಡರ್ ಮಾಡ್ತಾರೆ DSA. ಸೊ ಅದಕ್ಕಾಗಿ DSC ನೀವು C++ ಇಲ್ಲಾಂದರೆ ಜಾವಾದಲ್ಲಿ ಎರಡರಲ್ಲಿ ಯಾವುದೋ ಒಂದು ಮಾಡ್ಬೋದು. ಓಕೆನಾ.
ಸೊ ಮತ್ತೆ ನೀವು ಸೆಕೆಂಡ್ ಸೆಮ್ಮಲ್ಲೇ ಯಾವುದೋ ಒಂದು ಲ್ಯಾಂಗ್ವೇಜ್ ಜಾವಾ ಸಿ ಪ್ಲಸ್ ಕಲ್ತು ಬಿಟ್ರೆ ಸೆಕೆಂಡ್ ಸೆಮ್ ಹಾಲಿಡೇಸಲ್ಲಿ ನೀವು 1 ಮಂತ್ ಹಾಲಿಡೇಸಲ್ಲಿ ನೀವು ಬೇಕಾದರೆ DSN ಎಕ್ಸ್ಪ್ಲೋರ್ ಮಾಡ್ಬೋದು, DSN ಪ್ರಾಬ್ಲಮ್ ಸಾಲ್ವ್ ಮಾಡ್ಬೋದು. 1 ಮಂತ್ ಅಂದರೆ ಎಲ್ಲ ಫ್ರೀ ಇರ್ತೀರಾ. ಪರ್ ಡೇ 2-3 ಪ್ರಾಬ್ಲಮ್ಸ್ ಅಂದ್ರೂ 30 days ಇಂಟು 3 ಪ್ರಾಬ್ಲಮ್ಸ್ ಅಂದ್ರೂ ನೀವು 90-100 ಪ್ರಾಬ್ಲಮ್ಸ್ ಸಾಲ್ವ್ ಮಾಡಿಬಿಡ್ತೀರಾ ಫಸ್ಟ್ ಇಯರ್ ಮುಗಿ ಅಷ್ಟಕ್ಕೆ. ಓಕೆನಾ? ಸೊ ಅದಕ್ಕಾಗಿ ಈ ರೋಡ್ ಮ್ಯಾಪ್ ನೀವು ಫಾಲೋ ಮಾಡಿದ್ರೆ ನೀವು ಸೆಕೆಂಡ್ ಇಯರ್ ಎಂಟರ್ ಆಗುವಂತಷ್ಟಕ್ಕೆ ನಿಮಗೆ ಫುಲ್ ಕಾನ್ಫಿಡೆನ್ಸ್ ಆಗಿರ್ತೀರಾ. ಮತ್ತು ಸೆಕೆಂಡ್ ರೌಂಡಲ್ಲಿ ಮತ್ತೆ ಸೆಕೆಂಡ್ ಇಯರಲ್ಲಿ ನೀವು ಮತ್ತಿನ್ನು ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಿಬಿಟ್ಟು ನೀವು ಸೆಕೆಂಡ್ ಇಯರಲ್ಲಿ ಇಂಟರ್ನ್ಶಿಪ್ ತಗೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ಒನ್ ಮೋರ್ ಥಿಂಗ್ ನಿಮ್ಗೆ ಹೇಳೋದು ಏನಂತಂದರೆ, ಫಸ್ಟ್ ಇಯರಲ್ಲಿ ಇಷ್ಟೆಲ್ಲ ಮಾಡೋಷ್ಟಕ್ಕೆ ಸ್ವಲ್ಪ ಟೈಮ್ ಜಾಸ್ತಿ ತಗೊಳುತ್ತೆ. ಸೊ ಅಷ್ಟು ಬೇಗ ಇವೆಲ್ಲ ಮಾಡೋ ಆಗಲ್ಲ. ನಾನು ಹಿಂಗೋ ಮಾಡೋಣ ಅಂತಿದ್ದೆ, ಬಟ್ ನನಗೆ ಟೈಮ್ ಸಾಕಾಗಿಲ್ಲ. ಸೊ ನಿಮಗೂ ಟೈಮ್ ಸಾಕೋ ಅಲ್ಲ ಅನಿಸುತ್ತೆ ನನಗೆ. ಯಾಕಂತಂದರೆ ಕೆಲವೊಬ್ರು ಲೈಕ್ ಟೈಮ್ ಮ್ಯಾನೇಜ್ ಚೆನ್ನಾಗಿ ಮಾಡ್ತಾರೆ, ಕೆಲವೊಬ್ರು ಟೈಮ್ ಮ್ಯಾನೇಜ್ ಚೆನ್ನಾಗಿ ಮಾಡಲ್ಲ. ಸೊ ಫಸ್ಟ್ ಇಯರಲ್ಲಿ ಫಾರ್ ಸಪೋಸ್ ಇವೆಲ್ಲ ಮಾಡಿಬಿಟ್ಟು, ಓಕೆನಾ, ಮತ್ತೆ ಇನ್ನೊಂದ್ಸರಿ ರೀಕ್ಯಾಪ್ ಮಾಡ್ತೀನಿ. ಫಸ್ಟ್ ಸೆಮ್ಮಲ್ಲಿ CGPA ಫೋಕಸ್ ಮಾಡಿ, ಓಕೆನಾ, ಮತ್ತು ಫ್ರೀಲ್ಯಾನ್ಸಿಂಗ್ ನಿಮ್ಮ ಫೀಲ್ಡ್ ಏನಿದೆ ಅದು ಎಕ್ಸ್ಪ್ಲೋರ್ ಮಾಡಿ. ನೆಕ್ಸ್ಟು ಯಾವುದಾದ್ರು ಒಂದು ಸ್ಕಿಲ್ ಡೆವಲಪ್ ಮಾಡಿ, ಯಾವುದೋ ಒಂದು ಸ್ಕಿಲ್ ಎಕ್ಸ್ಪ್ಲೋರ್ ಮಾಡಿಬಿಡಿ. ಆ್ಯಂಡ್ ವೆಬ್ ಡೆವಲಪ್ಮೆಂಟ್ ಕಂಪಲ್ಸರಿ ಎಲ್ಲ ಮಾಡಬೇಕು. ಯಾಕಂದರೆ ವೆಬ್ಸೈಟ್ ಯಾವ ರೀತಿ ವರ್ಕ್ ಆಗುತ್ತೆ, ಬ್ಯಾಕ್ ಎಂಡ್ ಯಾವ ರೀತಿ ವರ್ಕ್ ಆಗುತ್ತೆ, ಫ್ರಂಟ್ ಎಂಡ್ ಯಾವ ರೀತಿ ವರ್ಕ್ ಆಗುತ್ತೆ, ಎಲ್ಲ ಡೆವಲಪರ್ಸು ಬೇಕು. ಸೊ ಅದಕ್ಕಾಗಿ ವೆಬ್ ಡೆವಲಪ್ಮೆಂಟ್ ಟ್ರೈನ್ ಮಾಡಿ. ಆ್ಯಂಡ್ ಫಸ್ಟ್ ಸೆಮ್ಮಲ್ಲಿ ಇನ್ನೊಂದು ಸ್ಕಿಲ್ ಮೇಲೆ ವರ್ಕ್ ಆನ್ ಮಾಡಿ. ಫಾರ್ ಎಕ್ಸಾಂಪಲ್ ನಾನು ಡೇಟಾ ಸೈನ್ಸ್ ಬ್ರಾಂಚ್ ಆಗಿದ್ದು, ನಾನು ಡೇಟಾ ಸೈನ್ಸ್ ಮೇಲೆ ವರ್ಕ್ ಮಾಡಿದೆ. ನೀವು ಮಿಷಿನ್ ಲರ್ನಿಂಗು AI ಮೇಲೆ ಇದ್ದರೆ ನೀವು ಅದ್ರ ಬಗ್ಗೆ ಸ್ಕಿಲ್ ಮೇಲೆ ಫೋಕಸ್ ಮಾಡಿ. ಓಕೆನಾ? ಫಸ್ಟ್ ಸೆಮ್ ಮುಗೀತು. ಆ್ಯಂಡ್ ಫಸ್ಟ್ ಸೆಮ್ ಹಾಲಿಡೇಸಲ್ಲಿ ನಿಮಗೆ ಆಲ್ರೆಡಿ 2 ಸ್ಕಿಲ್ಸ್ ಮೇಲೆ ಎಕ್ಸ್ಪ್ಲೋರ್ ಮಾಡಿರ್ತೀವಿ. ಅದರಲ್ಲಿ ನಿಮ್ಗೆ ಯಾವ್ದು ಬೆಸ್ಟ್ ಅಂತ ನೀವೇ ಐಡೆಂಟಿಫೈ ಮಾಡಿ ಸೆಕೆಂಡ್ ಸೆಮ್ಮಿಂದ ಆ ಸ್ಕಿಲ್ ಮೇಲೆ ಫುಲ್ ಡೀಪ್ ಡೈವ್ ಮಾಡಿ. ಆ್ಯಂಡ್ CGPA ಫ್ರೀಲ್ಯಾನ್ಸಿಂಗ್ ಕಂಟಿನ್ಯೂಸ್ ಆಗ್ತಾನೆ ಇರ್ಬೇಕು ಸೆಕೆಂಡ್ ಸೆಮ್ಮಲ್ಲಿ. ಆ್ಯಂಡ್ ಸೆಕೆಂಡ್ ಸೆಮ್ಮಲ್ಲಿ ಸ್ವಲ್ಪ ಟೈಮ್ ಮ್ಯಾನೇಜ್ಮೆಂಟ್ ಮಾಡಿಬಿಟ್ಟು ಯಾವುದಾದ್ರು ಒಂದು ಜಾವಾ C++ ಟ್ರೈ ಮಾಡಿ ಕಲಿಯೋಕ್ಕೆ. ಮತ್ತು ಸೆಕೆಂಡ್ ಸೆಮ್ ಹಾಲಿಡೇಸಲ್ಲಿ DSN ಸಾಲ್ವ್ ಮಾಡಿ. ಫಾರ್ ಸಪೋಸ್ ನೀವು ಈ ಫಸ್ಟ್ ಇಯರಲ್ಲಿ ನಾನೇನೇನು ಹೇಳ್ದೆ ಅವೆಲ್ಲ ಮಾಡಿಬಿಟ್ಟು ನಿಮ್ಗೆ ಏನೇನು ಟೈಮ್ ಸಿಕ್ಕಿದ್ರೆ ಮೇ ಬಿ ಯಾಕತಾನಿಗೆ ನೀವು ಹೋಗೋ ಇಂಟ್ರೆಸ್ಟ್ ಇದ್ದೆ, ಲೈಕ್ ಯಾಕತಾನ ಹೋಗೋ ನಿಮಗೆ ಆಪರ್ಚುನಿಟಿ ಬಂದರೆ ಪ್ಲೀಸ್ ಗೋ. ಸೊ ನಾನು ಹೋಗೋಣ ಅಂತಿದ್ದೆ, ಬಟ್ ಈ ಟೈಮು ಮ್ಯಾನೇಜ್ಮೆಂಟ್ ಸರಿಯಾಗಿ ಮಾಡೋಕ್ಕಾಗಲಿಲ್ಲ. ಸೊ ನಾನು ಯಾಕತಾನ ಹೋಗೋಕ್ಕಾಗಲಿಲ್ಲ. ಸೊ ಅದಕ್ಕಾಗಿ ನೀವು ಯಾಕತಾನಿಗೆ ಹೋಗಿ ಪಾರ್ಟಿಸಿಪೇಟ್ ಮಾಡಿ. ಲೈಕ್ ನಿಮ್ಗೆ ಗೊತ್ತಾಗುತ್ತೆ ಹಿಂಗೆ ರಿಯಲ್ ವರ್ಲ್ಡ್ ಪ್ರೊಫೆಸರ್ಸ್, ಲೈಕ್ ರಿಯಲ್ ವರ್ಲ್ಡ್ ಕೋಡರ್ಸ್ ಯಾವ ರೀತಿ ವರ್ಕ್ ಮಾಡ್ತಾ ಇದ್ದಾರೆ, ಏನು ಎತ್ತ ಅಂತ ನಿಮಗೆಲ್ಲ ಸ್ವಲ್ಪ ಐಡಿಯಾ ಸಿಗುತ್ತೆ. ಅಂಡ್ ಕನೆಕ್ಷನ್ಸು ಸ್ವಲ್ಪ ಬಿಲ್ಡ್ ಆಗುತ್ತೆ. ಸೊ ಯಾಕಂತಂದ್ರೆ ಸ್ವಲ್ಪ 1 or 2 ಆಪರ್ಚುನಿಟಿ ಬರುತ್ತೆ. ಸೊ ಅಷ್ಟು ಬೇಗ ಫಸ್ಟ್ ಇಯರಲ್ಲೇ ಹೋಗೋ ಅಷ್ಟು ಇದಿರಲ್ಲ. ಲೈಕ್ ಟೀಮ್ಸ್ 6 ಮೆಂಬರ್ಸ್ 7 ಮೆಂಬರ್ಸ್ ಟೀಮ್ಸ್ ಇರುತ್ತೆ. ಸೊ ನಿಮ್ಗೆ ಇಂಟ್ರೆಸ್ಟ್ ಇದ್ದರೂ ನಿಮ್ಮ ಪಕ್ಕದಲ್ಲಿ ಇಂಟ್ರೆಸ್ಟ್ ಯಾರು ಇರಲ್ಲ. ಸೊ ನೀವು ಒಬ್ಬರೇ ಹೋಗೋಕ್ಕೆ ಅವಶ್ಯಕತೆ ಇಲ್ಲ. ಸೊ ಫಾರ್ ಎಕ್ಸಾಂಪಲ್ ಬೇರೆ ಕಾಲೇಜಲ್ಲಿ ನಿಮ್ಮ ಫ್ರೆಂಡ್ಸ್ ಎಲ್ಲ ಬೇರೆ 12th 11th ಫ್ರೆಂಡ್ಸ್ ಇರ್ತಾರಲ್ಲ, ಸೊ ಅವ್ರ ಕಾಲೇಜಲ್ಲಿ ಹ್ಯಾಕಥಾನ್ ನಡೀತಾ ಇದ್ದರೆ ನೀವು ಅವ್ರು ಜಾಯ್ನ್ ಆಗ್ಬೋದು ಅಂತ ಹೇಳಿದರೆ. ಸೊ ಅಂಥ ಟೈಮಲ್ಲಿ ನಿಮ್ಗೆ ಏನೋ ಟೈಮ್ ಇದ್ದರೆ, ಟೈಮ್ ಜಾಸ್ತಿ ಸಿಗಲ್ಲ ಅನಿಸುತ್ತೆ ಫಸ್ಟ್ ಇಯರಲ್ಲಿ. ಇವೆಲ್ಲ ನಾನೇನೇ ಹೇಳಿದೆ ರೋಡ್ ಮ್ಯಾಪ್ ಎಲ್ಲ ನೀಟಾಗಿ ಫಾಲೋ ಮಾಡಿದ್ರೆ ಅಷ್ಟೊಂದು ಟೈಮ್ ಸಿಗಲ್ಲ. ಮೇ ಬಿ ಫಾರ್ ಸಪೋಸ್ ನೀವು ಸೂಪರ್ ಫಾಸ್ಟ್ ಕೋಡರ್ಸ್ ಆಗಿದ್ದರೆ, ಇನ್ನೂ ಟೈಮ್ ಸೇವ್ ಮಾಡಿದರೆ ನೀವು ಒಂದು ಹ್ಯಾಕಥಾನ ಸ್ವಲ್ಪ ಅಟೆಂಡ್ ಮಾಡಿದ್ರೆ ಒಳ್ಳೆಯದು ಅಷ್ಟೇ. ಮತ್ತು ಈ ಸೆಕೆಂಡ್ ಇಯರ್ನಿಂದ ನೀವು ಫುಲ್ DSA ಇಂಟರ್ನ್ಶಿಪ್ ಮೇಲೆ ಫೋಕಸ್ ಮಾಡ್ಬೋದು. ಸ್ವಲ್ಪ CGP ಕಮ್ಮಿ ಆದರೂ ಫಸ್ಟ್ ಸೆಮ್ಮಲ್ಲಿ CGP ಜಾಸ್ತಿ ತೆಗೆದಿದ್ದೀರಾ. ಆ್ಯಂಡ್ ಫಸ್ಟ್ ಸೆಮ್ಮಲ್ಲಿ 9 CGP ಪಕ್ಕ ಕಂಪಲ್ಸರಿ ಇರಬೇಕು. ಯಾಕಂತಂದರೆ ಮತ್ತೆ ಸೆಕೆಂಡ್ ಸೆಮ್ ಥರ್ಡ್ ಸೆಮ್ ಲೈಕ್ ಗೋಸಾನ್ ಸ್ವಲ್ಪ CGP ಕಮ್ಮಿ ಆದರೂ ಮತ್ತೆ 2 ಬ್ಯಾಲೆನ್ಸ್ ಮಾಡಿ ಡಿವೈಡ್ ಬೈ 2, 3, 4 ಅಂತ ಹೊಡೆದ್ರೆ ಆವರೇಜ್ CGP ಬರುತ್ತದೆ. ಅದಕ್ಕಾಗಿ ಫಸ್ಟ್ ಸೆಮ್ಮಲ್ಲಿ ಸ್ವಲ್ಪ ಫಸ್ಟ್ ಇಯರಲ್ಲಿ CGP ಜಾಸ್ತಿ ತೆಗೆದುಬಿಡಿ. ಬ್ಯಾಕ್ಲೆಸ್ ಇಟ್ಕೋಬೇಡಿ. ಯಾಕಂತಂದರೆ ಬ್ಯಾಕ್ಲೆಸ್ ಇಟ್ಕೊಂಡ್ರೆ ಏನಾಗುತ್ತೆ ಗೊತ್ತಾ, ಮತ್ತು ನೀವು ಸೆಕೆಂಡ್ ಇಯರ್ ಅವಾಗ ಸಪ್ಲೈಸ್ ಕಟ್ಟಬೇಕು, ಸಪ್ಲೈಸ್ ಎಕ್ಸಾಮ್ ಬರೀಬೇಕು. ಸೊ ಅವೆಲ್ಲ ಲಾಂಗ್ ಪ್ರೋಸೆಸ್ ಗೊತ್ತಾ. ಅವೆಲ್ಲ ಬರೋ ಅಷ್ಟಕ್ಕೆ ಸೆಕೆಂಡ್ ಇಯರ್ ಸ್ಟಾರ್ಟ್ ಆಗಿಬಿಡುತ್ತೆ. ಮತ್ತು ಆ ಸಿಲೆಬಸ್ ಮತ್ತೆ ಕವರ್ ಮಾಡಬೇಕು ನೀವು, ಮತ್ತು DSC ಅದು ಇದು. ಸೊ ಟೈಮ್ ಸಾಕಾಗಲ್ಲ, ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ ಅಷ್ಟೇ. ನೀವು ಶೋಗಿಗೋಸ್ ನಾನು ಬ್ಯಾಗ್ಲಾಗಿ ಇಟ್ಕೊತೀನಿ ಅಂತಂದರೆ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ. ಸೊ ಬ್ಯಾಕ್ಲೆಸ್ ಆಗಿ ಇಟ್ಕೋಬೇಡಿ, ಮತ್ತೆ ಓದಬೇಕು. ಸೊ ಅದಕ್ಕೆ ಬ್ಯಾಕ್ಲೆಸ್ ಇಟ್ಕೋಬೇಡಿ. ಸೇಲ್ದಲ್ಲ ಸೆಕೆಂಡ್ ಸೆಮ್ಮಲ್ಲಿ ಯಾವುದೋ ಒಂದು ಲ್ಯಾಂಗ್ವೇಜ್ ಜಾವಾ C++ ಎಕ್ಸ್ಟ್ರಾ ಸ್ಕಿಲ್ ಕಲೀರಿ. ಆ್ಯಂಡ್ ಸೆಕೆಂಡ್ ಸೆಮ್ಮಲ್ಲಿ DSA ಕಲೀರಿ. ಯಾಕಂತಂದರೆ ನಾನಿನ್ನ ಇವಾಗ ಕಲಿತೇನೆ. ಫಸ್ಟ್ ನಾನು ಸೆಕೆಂಡ್ ಇಯರ್ ಇದ್ದೀನಿ, ನಾಳೆ ಕಾಲೇಜ್ ಓಪನ್ನು, ಸೆಕೆಂಡ್ ಇಯರ್ ಇದ್ದೀನಿ, ಇವಾಗ ಕಲಿತಾ ಇದ್ದೀನಿ DSA. ಸೊ ಇನ್ನೂ 1 month ಬಿಫೋರ್ ಕಲ್ತಿದ್ರೆ ಚೆನ್ನಾಗಿತ್ತು ಅಂತ ರಿಗ್ರೆಟ್ ಇದೆ. ಅದೊಂದೇ ರಿಗ್ರೆಟ್ ಇರೋದು, ಬೇರೆ ಯಾವ ರಿಗ್ರೆಟ್ ಇಲ್ಲ. ಸೊ ಆ ರಿಗ್ರೆಟ್ ನೀವು ಫೀಲ್ ಆಗಬಾರ್ದು ಅಂತ ನಾನು ವಿಡಿಯೋ ಮಾಡ್ತಿದ್ದೀನಿ. ಅಂದು ಈ ವಿಡಿಯೋಗೆ ಅಷ್ಟೇ ಸಪೋರ್ಟ್ ಮಾಡ್ತೀನಿ ಅನ್ಕೊತೀನಿ. ಸೊ 100 likes ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ. And 90% of our viewers are not subscribing our channel. Please subscribe our channel and let's
ಗ್ರೋ ಟುಗೆದರ್. ಅಂಡ್ ಒನ್ ಮೋರ್ ಥಿಂಗ್, ನಿಮ್ಗೆ ಕ್ವಿಕ್ ಅಪ್ಡೇಟ್ಸ್ ಬೇಕಂದ್ರೆ ನಾನು ಹೊಸದಾಗಿ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಓಪನ್ ಮಾಡಿದ್ದೀನಿ. ಸೊ ಅದು ಡಿಕೋಡರ್ ಸ್ಪೇಸ್ ಅಂತ. ಸೊ ಅದಕ್ಕೆ ಫಾಲೋ ಮಾಡಿಬಿಡಿ. ನಿಮಗೆ ಇನ್ಸ್ಟ್ಯಾಂಟ್ ಅಪ್ಡೇಟ್ಸು, ಟಿಪ್ಸು, ಕೋಡಿಂಗ್ ಟಿಪ್ಸು, ನನ್ನ ಜರ್ನಿ ಸ್ವಲ್ಪ ಎಲ್ಲ ನಿಮಗೆ ಇನ್ಸೈಟ್ಸ್ ಎಲ್ಲ ಪ್ರೊವೈಡ್ ಮಾಡ್ತಾ ಇದ್ದೀನಿ. ಸೊ ಅಲ್ಲಿ ನೀವು ನಮ್ಮ ಪೇಜ್ಗೆ ಫಾಲೋ ಮಾಡ್ಬೋದು. ಆ ಪೇಜ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಅಂಡ್ PDF ನಿಮ್ಗೆ ಫಸ್ಟ್ ಇಯರ್ ರೋಡ್ PDF ನಾನು ಎಕ್ಸಾಕ್ಟ್ ಯಾವ ಪ್ಲೇಸಲ್ಲಿ ಯಾವ ಮಾಡ್ಬೇಕಂತ PDF ಮಾಡಿ ನಾನು ಸ್ವಂತ PDF ಮಾಡಿ ನಿಮಗೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಪ್ಲೀಸ್ ಚೆಕ್ ಆನ್ ಡಿಸ್ಕ್ರಿಪ್ಷನ್. ಅಂಡ್ ಈ ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಆಲ್ ದ ಬೆಸ್ಟ್ ಫಾರ್ ಯುವರ್ ಫಸ್ಟ್ ಇಯರ್.